ಹೇಳ ಏನ್ ಜಾತ ಗೊತ್ತುಂಡ ಯಾರನ್ನೇ ಹತ್ರ ಹಾಕೊಂಡ್ರು ಅವನ ಹತ್ರ ಹಾಕೋಬಾರ್ದು. ಮಂಗಳೂರಲ್ಲಿ ಲೈಟ್ ಹೌಸ್ ಇರೋದು ಗೊತ್ತಿತ್ತು, ಆದ್ರೆ ಪವರ್ ಹೌಸ್ ಇರೋದು ಇವತ್ತು ಗೊತ್ತಾಗಿದ್ದು. ಅವನು ನಮ್ಮನ್ನು ಹುಡ್ಕೊಂಡು ಈ ಪೋಟ್ಗೆ ಬಂದಿದ್ದಾನೆ. ಆಯ ರಕ್ಕಸ ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭ, ಗುರು ವಿಘ್ನಂ ಗುರು ಮೇ ದೇವು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ಹೇಳಿದ ಶ್ಲೋಕದ ಅರ್ಥ ಏನು ಗೊತ್ತಾ? ಸುತ್ತು ಹತ್ತು ಹಳ್ಳಿಯಿಂದ ಬಂದಿರತಕ್ಕಂಥ ಕಲಾಪ್ರೇಮಿಗಳನ್ನು ಆ ದೇವರು ಚಂದಾಗಿಟ್ಟರಲಿ ಅಂತ. ಯಾಕೆ ಅಂದ್ರೆ ನಾನು ಸುತ್ತು ಹತ್ತು ಹಳ್ಳಿಯ ಜನರಿಗೆ ಗೆಳೆಯ. ಅಂದರೆ ಫ್ರೆಂಡ್. ನಾನು ಸುತ್ತು ಹತ್ತು ಹಳ್ಳಿಯ ಫ್ರೆಂಡು ಆಲಮರಸಿ ಕೇರಿಯ ಬಹದ್ದೂರ್ ಕಂಡು. ಕಲಿಯುಗ ಎಲೆ ಕಲಿಯುಗದಲ್ಲಿ ಗರ್ಜಿಸುವ ನಾಯಕರೇ, ನಿಮ್ಮ ನಿತ್ಯ ಕೆಡಿಸಲು ಹುಟ್ಟಿ ಬಂದಿದ್ದಾನೆ. ಈ ಕಲಿಯುಗದಲ್ಲಿ ಖಳನಾಯಕರ ಅಧಿಪತಿಯಾಗಿ ಪೃಥ್ವಿರಾಜ. ಈ ಪೃಥ್ವಿರಾಜ ಮನಸ್ಸು ಮಾಡಿದರೆ ಭೂಗರ್ಭದೊಳಗಿನ ಬಂಡೆಯನ್ನು ಪಡೆದು ಭೂಕಂಪವನ್ನೇ ಸೃಷ್ಟಿಸಿ ಭೂಮಂಡಲವನ್ನೇ ಗಡಗಡ ಅಂತ ನಡುಗಿಸಬಲ್ಲ ಈ ಪ್ರಳಯಾಂತ ಪೃಥ್ವಿರಾಜ. ಜಯರಾಜ, ಅಂದು ನಿನ್ನ ಬೆಳವಣಿಗೆಗಾಗಿ ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಿ ನಿನಗೆದುರಾಗಿ ನಿಂತವರಿಗೆ ವಿಷ ಸರ್ಪವಾಗಿ ಅವರ ಹೆಣದ ರಾಶಿಯ ಮೇಲೆ ಅರಮನೆಯನ್ನ ಕಟ್ಟಿ ರಾಜ್ಯಭಾರ ಮಾಡಲಿಕ್ಕೆ ಹತ್ತಿದ್ದು ಈ ಪ್ರಚಂಡ ಪೃಥ್ವಿರಾಜ ಎಂಬುದನ್ನು ಮಾತ್ರ ನೀನು ಮರೆತರೆ ಅಂದೇ ನಿನ್ನ ಮರಣ. गोर घास खा के दूध देता, सब दूध पी के जाहिर देता है. ಅಂದರೆ ಹಸು ಹುಲ್ಲನ್ನು ತಿಂದು ಹಾಲನ್ನು ಕೊಡುತ್ತದೆ. ಬಟ್ ಹಾವು ಹಾಗಲ್ಲ, ಹಾಲನ್ನು ಕುಡಿದು ವಿಷವನ್ನೇ ಕಕ್ಕುತ್ತದೆ. ಈ ಪೃಥ್ವಿರಾಜ ವಿಷ ಸರ್ಪ ಇದ್ದಾನೆ. ತಗ್ಗಿ ನಡೆದರೆ ಹಾಲನ್ನೂ ಕೊಡಬಲ್ಲ, ಎದುರಾಗಿ ನಿಂತರೆ ಕೋಟಕ ವಿಷವನ್ನೇ ಉಗುಳಬಲ್ಲ ಈ ಪೃಥ್ವಿರಾಜ. ಜಯರಾಜ, ನಿನ್ನ ತಂಗಿ ಸುಂದರಿಯರಿಗಿಂತ ಅಪ್ರತಿಮ ಸುಂದರಿ. ಈ ಊರಿಗೆ ಯುವರಾಣಿ, ಸುಂದರ ಮೈ ಮಾಟದ ಬೆಡಗಿ, ತುಂಬು ಯೌವನದ ಉಬ್ಬು ತಗ್ಗುಗಳ ನಡುವೆ ಕಾಮನ ಬಿಲ್ಲಿನಂತೆ ಮಿಂಚುವ ಏನವಳ ಮೈ ಮಾಟ. ನೀನು
ಮಾತು ಕೊಟ್ಟಂತೆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ನಿನ್ನ ಸರ್ವಾಸ್ತಿ ನನ್ನ ಹೆಸರಿಗೆ ಬರೆಯದಿದ್ದರೆ ಏಯ್! ನಿನ್ನ ಅರಮನೆಯಲ್ಲಿ ನಿನ್ನ ಸಮಾಧಿ ಕಟ್ಟಿ ಅದರ ಮೇಲೆ ರಾಜ್ಯಭಾರ ಮಾಡುವುದಕ್ಕೂ ಹಿಂಜರಿಯುವುದಿಲ್ಲ ಪ್ರಚಂಡ ಪೃಥ್ವಿರಾಜ. ಕಾಂಟಿ ನಾವು ನಂಬರ್ ಕೊಟ್ಟು ಪುಣ್ಯ ಹಂಗದವಳ ಮಸ್ತ ಕಾಂಟಿ ನಾವು ನಂಬರ್ ಕೊಟ್ಟು ಬರ್ತೈತಿ ಪುಣ್ಯ. ಇವತ್ತಾಗದಲ್ಲ ಅಂದ್ರೆ ಆಗದಲ್ಲ ನೋಡ್ರಿ, ನಾಳೆ ಬವರ್ ನಾಳೆ. ಯಾಕಂದ್ರ ನಮ್ಮ ಕಲ್ಲು ಸವಳಿಕೆ ಬಂದತಿ, ಸವಳಿಕೆ ಒಳಿ ಒಯ್ಬೇಕು ಒಳಿನ ಅಲ್ರಿ. ಅವನವನು ನಮಗೆ ಆಸರ ಬ್ಯಾಸರ ಅನ್ನೋದು ಬ್ಯಾಡೇನ್ರಿ. ನನ್ನ ಬುಟ್ಟಿ ಹಾಕ ನಿನ್ನ ಬುಟ್ಟಿ ಹಾಕಂತ ಗಂಟು ಬೀಳ್ತಾರ್ರಿ ಅಲ್ರಿ. ಯಾರ್ದಂತ ಹಾಕ್ತಿರಿ? ಬರೇ ಉದ್ರಿಗಿರಕಿನ ನೋಡ್ರಿ ಅಲ್ರಿ. ಮೊನ್ನೆ ನಮ್ಮ ಸ್ವಾಮಿ ಒಂದ ಹಾಕಿ ಕೊಡೋ ಮಾವ ಅಂತ ತಂದ್ಲಪ್ಪ. ತಡಿಯ ನಿನಕಿನ ಮುಂದಾಗ ಬಂದಾರ ಅಂತ ಹೇಳ್ದೆ. ಮೂಗತ್ತಿರಿಕೆ ಅನ್ನೋದು ಪುಟ್ಟಿನ ತಗೊಂಡ್ ಬಂದಪ್ಪ ಜೀನಿನ್ ಮಲ್ಲ ಉನ್ಮ ಜೀನಿಗೆ ಅಲ್ರಿ. ಹಿಂಗೆಲ್ಲ ಮಾಡಿದ್ರೆ ನಾವ್ ಹೆಂಗ್ರಿ ಬದುಕ್ಬೇಕು? ಮೊನ್ನೆ ಆಕ್ಷನ್ ಓದ್ ಅನಿಮೆ ಕೊಡ್ಬೇಕ ಬೇಡ? ಆಕೆ ಹಂಗ ಓದ್ಲು. ನಾನೆಲ್ಲರ ಒಂದಂದ್ರೆ ಪುಸ್ತಕನಂಗ ಒಳಗೆ ಹೋಗ್ತಾಳ. ಇವತ್ತು ಏನಾರ ಮಾಡಿ ಉಸ್ಲಿ ಮಾಡ್ಕೊಂಬರ್ತೇನೆ ಅಂದಂಗ ಅವಳು ಯಾವ ದಾರ್ಯಾಗ ಹೋದ್ರೆ ಸಿಗ್ತಾಳಂತೇನೆ. ಇನ್ಯಾ ದಾರ ಸಿಗ್ತಾಳ? ಆ ತೋಟಪ್ಪರ್ ಗೋಣಪ್ಪನ ಅಂಗಡಿ ತಕ ಹೋದ್ನಂದ್ರ ಅಲ್ಲಿಗೆ ಬಂದೇ ಬರ್ತಾಳ ಅವಳು. ಬಂದ್ರ ಯಾ ಹುಡುಗರ ಅದ್ರಾಗ ಅವಂತ ಗೆದ್ದು ಇರಲಿಲ್ಲ ಬೆಂಕಿ ಮಾಮನ ಬುಳಿ ಏ ಪಡ್ 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 ಏ ಪಡ್ 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 ನಾಟಕ ಮಾವಳ ಪಿಗಿ ಪಿಗಿ ದೋಟ ಮನದಾಗ ಕೈತಿ ದಡ 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 ಮನದಾಗ ಕೈತಿ ದಡ ದಡ ಈ ಮಾವ 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 ಬುಲೆ ಮಾವ ಈ ಮಾವ 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 ಚೇತನ ಮಾವ. ನಿಂಬೆ ಹಣ್ಣಿನ ಹುಡುಗಿ ಬಂದು ನೋಡು, ಈ ಹಾಲು ಹೊಸ ಹಾಲು ಇದರ ಮೇಲೆ ನೇರ ಒಣಗಿದ ಬೆಳಗಿ ನೋಡು, ಈ ಹಾಲು ಹೊಸ ಹಾಲು ನೋಡು ಎಲ್ಲ ನೋಡಿ ನೋಡು ಬರ್ತಿ ನೋಡು ಎಲ್ಲ ನೋಡಿ ಪೋಸ್ ಕೊಟ್ಟಾನೋ ಹುಡುಗ ಪೋಸ್ ಕೊಟ್ಟಾನೋ ಪೋಸ್ ಕೊಟ್ಟಾನೋ ಫೋನ್ ನಂಬರ್ ಕೊಟ್ಟಾನೋ ನಮ್ಮ ಕಾಲೇಜ್ ಹುಡುಗ ನಮ್ಮ ಕಾಲೇಜ್ ಹುಡುಗ ನಮ್ಮ ಕಾಲೇಜ್ ಹುಡುಗ ಕಾಲ ಬಂದ ದಾರ ಕಟ್ಟಾನೋ ನಮ್ಮ ಕಾಲೇಜ್ ಹುಡುಗ ಕಾಲ ಬಂದ ದಾರ ಕಟ್ಟಾನೋ ಪೋಸ್ ಕೊಟ್ಟಾನೋ ಫೋನ್ ನಂಬರ್ ಕೊಟ್ಟಾನೋ ಪೋಸ್ ಕೊಟ್ಟಾನೋ ಫೋನ್ ನಂಬರ್ ಕೊಟ್ಟಾನೋ ನಮ್ಮ ನಾಡ ಹುಡುಗ ನಮ್ಮ ನಾಡ ಹುಡುಗ ನಮ್ಮ ನಾಡ ಹುಡುಗ ನಮ್ಮ ನಾಡ ಹುಡುಗ ಚುಟ್ಟು ಚುಟ್ಟು ಅಂತೈತಿ ಹುಡುಗಿ ಕಟ್ಟುಟ್ಟು ಅಂತೈತಿ ಅಂತೈತಿ ಹುಡುಗಿ ಚುಟ್ಟು ಚುಟ್ಟು ಅಂತೈತಿ. ಹಂಗಲ್ಲದ ಇಲ್ಲಿ ಕೇಳಿಲ್ಲ ಮಣ್ಣಿ ತರ್ಲಕ ಹೋಗಿದ್ದಿ ಸರ ಅಂಗಡ್ಯಾಗ ಕುಂತಿದ್ದೋ ಈ ಬಿಗರ ಇದ್ರಾಗ ಇರಲಿಲ್ಲ ಒಂದು ಚಿಲ್ಲರ ಮಾಡಂತ ಕೊಟ್ಟಾಡ ಫೋನ್ ನಂಬರ ಚಾಲುವಾತ ನೋಡ ಲಗದ ಸ್ವರ ಅಣ್ಣ ತಡೆಯೋರು ಯಾರ ಚಾಲುವಾತ ನೋಡೋ ಲಗದ ಸ್ವರ ಅಣ್ಣ ತಡೆಯೋರು ಯಾರ. ಜಾರ್ಸಬೇಕನ ಬಿಡ್ರಪ್ಪ. ಕಡಲ
ಹಾಗಲ್ಲ ನಿಮ್ಮಮ್ಮ ಜಾಣಲ್ಲ ಯಾರ ದಿಕ್ಕಿ ನನಗಿಲ್ಲ ನಿಮ್ಮಮ್ಮ ಯಾರ ದಿಕ್ಕಿ ನನಗಿಲ್ಲ ಮಾಡಿ ಕರೆದ ಕಡೆಗೆ ಬಾ ನನ್ನ ಎಲ್ಲಿಲ್ಲ ಗೆಳತಿ ನೋಡೋಣ ಬಂದಿಲ್ಲ ಸತ್ತಾಗಿ ನಿಲ್ಲೆಲ್ಲ ಈ ಹೃದಯಕ್ಕಾಗಲಿ ಗೆಳತಿಯ ಸಂಬಂಧ ಛೇ ಅದ ಯವ್ವ ಏನ್ ಕಾಲ್ ಬಂತ್ರಿ ಅಂತೀನಿ ಆಳ ಕೊಬ್ಬರಿಗಡಿ ಕೈಯಾಗ ಕೌದಿ ಕೊಟ್ರ 3 ಮಳ ಕೌದಿ ಹರಿದೈತ ಆಳ ಇದ್ ಬಿದ್ದು ಪೌಡ್ರ್ ಬಡ್ಕೊಂಡ ಇಲ್ಲೊಂದು ನಿಂತಲ್ರಿ ಇದ್ಯಾವ ಕೊಬ್ಬರಿಗಡಿ ಅಂತೀನಿ ಲೇ ಕೊಬ್ಬರಿಗಡಿ ಸ್ವಲ್ಪ ದಾರಿ ಬಿಟ್ಟಂದ್ರ ಯಾಕಂದ್ರ ನಾವು ಹೋಗ್ಬೇಕ ಅಮ್ಮಗ ಅಳಿಯನ್ ಚಿಂತೆ ಅಂತೆ ಮೊಮ್ಮಗಳಿಗೆ ಬೇಲಿ ಸಾಲ ಸಂಧಿ ಹುಡಿ ಸಂಧಿ ಹಂಗಾತ್ ಲೇ ಹುಡುಗಿ ಅದು ಪೌಡ್ರ್ ಅಲ್ಲ ಲೇ ಪೌಡ್ರ್ ಅಲ್ಲ ರೆಡಿ ಹಿಟ್ಟ ಅಂಜಲೆ ಅಯ್ಯ ಮಾವ ನೀನಾ ಮತ್ ಯಾರ್ ಮಾಡಿದ್ದ ಅಯ್ಯ ಏನ ಮಾವ ಹಿಂಗ್ಯಾಕ ಐತಿನ ಪರಿಸ್ಥಿತಿ ಏನ್ ಬಾಳೆ ನೋಡ್ಯದ ನಮ್ಮಂತ ಅರಿಯಾದ ಹುಡುಗರು ಬಳೆ ಏನು ಕೇಳ್ತೀಯ ಶಾಲಿ ಕಲ್ತು ಕೆಲಸ ಮಾಡ್ಯಾನಂದ್ರ ಈ ಆಳ ಸರ್ಕಾರದವ್ರ ಕೆಲಸ ಕೊಡಂಗಿಲ್ಲ ನಿಯತ್ತಾಗಿ ದುಡ್ಕಂಡ್ ತಿನ್ಬೇಕಂದ್ರ ಅವ್ರವ್ರು ಮಾದಾಪುರ ಮಂಜಣ್ಣರು ನೋಡಿಲ್ಲ ಅವ್ರಿಂದ ಹೋಗಿ ಕುರಿ ವ್ಯಾಪಾರ ಮಾಡಿ ಏನಾರ ಮಾಡಿ ದುಡ್ಕಂಡ್ ತಿನ್ಬೇಕಂದ್ರ ಎಲ್ಲದಿ ಮಮ್ಮ ಬಾರ ಅಂತ ದುಡ್ಕಂಡ್ ತಿನ್ನಕ ಬಿಡಂಗಿಲ್ಲೇ ನಮ್ ಬಳೆ ಹೋಯ್ತಲ್ಲ ಒಂದ್ ಅಳ್ತಿ ಕರೆಂಟ್ ಹೊಡೆದ ಕಾಗಿ ತರ ಆಗೈತಲೇ ಕಾಗಿ ತರ ಅಂಜಲೆ ಏನು ಏನ್ ಆಡ್ಸಿದ್ಯ ಅಂಜಲಿ ಅಂತ ಮಾವ ಪಾಪ ಬಾಳ್ ಸ್ವರ್ಗೈತಿ ಬಿಡ ನಿಂದ ಏನಲ್ಲ ಅದು ನಂದ ಬಾಳ್ ಸಣ್ಣ ಆಗೈತಿ ಮಾವ ನಿಂದ ಯಾಕಂದ್ರ ವಾಂತಿ ಹಾಕೊಂಡ್ ಎಬ್ಸಾಕ್ ಬಂದ ತಡಿ ಮಾಮ ಬಿಡ್ಲೆ ಆ ಎಬ್ಸೇ ಬಿಡ್ಲೆ ಏಯ್ ನೋಡ ಓ ಏ ಮಾವ ಆ? ನಾನು ಬುಟ್ಟಿಯಾಗಿ ಅಲ್ಲ ಕೇಳ್ತಾನೆ ಮತ್ತೆ ಎಬುಸ್ ಅಂತಿ ಯಾರ ಬ್ಯಾರ್ಯಾರ ಎಬಿಸಿ ಕೊಟ್ಟು ಬಿಟ್ರ ಕಷ್ಟ ಆಕತಿ ಈ ಅಲಮರ್ಸಿ ಕೇರಿ ಬಿಡ್ರಂದ್ರ ನೀನ್ ಕಂಡಿಲ್ಲ ಅಷ್ಟ ಇಷ್ಟ ಇಲ್ಲ. ಅಲ್ಲಿ ಎಷ್ಟು ಹುಡುಗರು ಎಬ್ಸ್ಗೆ ನಿಂತಾರ ಗೊತ್ತಿಲ್ಲ ನೋಡ ಹೌದು ಹುಲಿಯ ಅಲ್ಲಲೇ ನೀನು ಒತ್ಕೊಂಬಂದ್ರ ಬುಟ್ಟಿ ಒಳಗ ಏನು ಕರಿಯದೈತೆ ಏನು ಬಿಳಿಯದೈತೆ ಲೇ ಕೊಬ್ಬರಿಗಾಡಿ ಅಲ್ಲ ನನ್ನ ಬುಟ್ಟಿ ಒಳಗ ಕರಿಯದೈತೆ ಬಿಳಿದೈತೆ ಕೇಳ್ತಿಯಲ್ಲ ಮಾವ ನನ್ನ ಬುಟ್ಟಿ ಒಳಗೆ ಏನಿದ್ರು ಬಿಳಿ ಜ್ವಾಳನ ಅದಾವ ತಪ್ಪು ತಿಳಿಬೇಡಲ್ಲ ಅಂಜಲಿ ಏನ ಕರಿಯರ್ ಆಗಿತ್ತಂದಿಯ ಬಿಳೆ ಜೋಳ ತಂದೆ ಅಂತ ಕೇಳಿದೆ ಮಾವ ಕರಿ ಜೋಳ ಅಂತ ತರಕ್ ಹೋಗ್ಲಿ ಮರೆಯ ನಾ ಬಿಳಿ ಜ್ವಾಳನ ತಂದೀನಿ ಹೌದಾ ಹೂ ಅನ್ನಲೆ ಚಾಲು ಮಾಡಿ ತುಂಬಿಸೇ ಬಿಡ್ತೀನಿ ನಿನ್ನ ಬುಟ್ಟಿನ ಮಾವ ಚಾಲು ಮಾಡ್ಕೊಡ್ದ ನಿನ್ನ ಗ್ರೀಸ್ ನನ್ನ ಬುಟ್ಟಿಗೆ ತಟ್ಟಿ ಎಲ್ಲ ನನ್ನ ಬುಟ್ಟಿಗೆ ಏನಾರ ಆತಂದ್ರ ನಮ್ಮ ಅಪ್ಪಗ ನಾ ಏನ್ ಹೇಳು ಮರೆಯ ಅಲ್ಲೇ ನಾವು ನಿಜಲಿಂಗಣ್ಣ ನಾವು ಅಂದ್ರೆ ಹೆಂಗಂತ ನಮಗ್ ಗೊತ್ತೈತಿ ಯಾವ ಹುಡುಗಿಯರು ಬಂದ್ರೆ ಯಾವ ತರ ಹಾಕ್ಬೇಕಂತಾನು ಗೊತ್ತೈತಿ ನಿನ್ನ ಗ್ರೀಸ್ ಹೊರಗ್ ಬರ್ಲಿಲ್ದಂಗ ನಿನ್ನ ಪುಟ್ಟಿ ಕಂಟ್ ಎಲ್ಲೆಲ್ಲಿ ಕೆಡಲಿಲ್ದಂಗ ಕರೆಕ್ಟ್ ಆಗಿ ನನ್ನ ಹತ್ರ ಇಷ್ಟು ಉದ್ದಂದ ಒಂದ್ ಕ್ಯಾಪ್ ಐತಿ ಆ ಕ್ಯಾಪ್ ಹಾಕಿ ಕರೆಕ್ಟ್ ಆಗಿ ನಿನ್ ಪುಟ್ಟಾಕ ಬಿಡ್ತಾ ನೋಡ ಇಟ್ಟ ಮಾವ ಇಷ್ಟ ಹೇಳಕತ್ತಿ ಅಂದ್ಮೇಲತ್ತ ಮತ್ತೆ ಚಲೋ ಮಾಡ್ತಿ ಮಾಡ್ಕೊಡ್ ಹಾಕಿ ಕೊಡೋಣ ಬಿಸನ ಹೊಡಿ ಮಾವ ಹೊಡಿ ಹುಡುಗಿ ನನ್ನ ಹಡುವ ಏನು ನಡೆದಿಲ್ಲ ಬಂಗಾರ ಮಮ್ಮತುರ ನಾನು ಬಿಡುದಿಲ್ಲ
ಬಂಗಾರ ಮುತ್ತದ ನಾನಿಲ್ಲ ಕಾಲಲ್ಲಿ ಮದುವೆಯಲ್ಲಿ ಹಳ್ಳಿ ಏ ಮಾವ ಇಲ್ಲಿ ಯಾರೋ ಬರಾಕ್ತಾರ ಹಾ, ನೋಡಿಲಿ ಹಾ. ನಮ್ಮ ಅಪ್ಪ ಬರ್ತಾನೆ ಬಲ ಹೇಳು ನೀನು ಆ ಕಡೆ ಹೋಗ ಹಾ, ನೀವ್ ಮುಂದೆ ನಡಿ ನಾ ಬರ್ತಾನ ಹೋಗೇ ಬಿಟ್ಟೆ ನೋಡ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ ಅಯ್ಯಯ್ಯ ನಾನು ಬಿಟ್ಟು ಹೋಗಿ ಮನಸ್ಸಿಲ್ಲ ನಿನಗ ನಿಮ್ಮ ಅಪ್ಪಗೆ ಏನಾರ ಹೇಳೆ ಬರ್ತೀಯಲ್ಲ ಅಲ್ಲಿ ಬರ್ತನಲ್ಲ ಅಲ್ಲಿ ಅಲ್ಲ ಸಾಲಿ ಸಂಧ್ಯಾಗ ಕಳ್ಳಿ ಉಣಿ ಎಲ್ಲಿ ಮಾರಿ ಮನಿ ಅಲ್ಲ ಸಾಲಿ ಸಂಧ್ಯಾಗ ಬಾಗ್ಲೆ ಕಡಿ ಈ ಕಾಡಿ ಹಾ ಏ ಮಾವ ನೀ ಹೋಯ್ ಬಾ ಅಂಜಲಿ ಒಕ್ಕ ನಾನೀಗ ಹಾ ನಿಮ್ಮ ಅಪ್ಪನ ತಲೆ ಕುಲ್ಕರ್ಣಿ ತಲೆ ಹಾ ಬೇಗ ನನ್ನ ನಿನ್ನ ಮದುವೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬಾರೆ ಬರ್ತೀನಿ ನಡಿಯೋ ಬರ್ಲೆ ನನ್ನ ಚಿನ್ನ ಏ ಮಾಮ ಹೋಯ್ ಬಾರೋ ಬರ್ಲೆ ನನ್ನ ಚಿನ್ನ ಹೋಯ್ ಬಾರೋ ಮಾಮ ಬರ್ಲೇನಾ ಮಧ್ಯರಾತ್ರಿಯ ಕೊಯ್ಯ ನೋಡಿದ್ದೆ ಮಗಲ್ಲ ಕೈಗಳಿಂದ ಉಳ್ಳಾಡಿಯ ಬಣ್ಣ ಗೊತ್ತಿಲ್ಲ ಮಧ್ಯರಾತ್ರಿಯ ಕೊಯ್ಯ ನೋಡಿದ್ದೆ ಮಗಲ್ಲ ಕೈಗಳಿಂದ ಉಳ್ಳಾಡಿಯ ಬಣ್ಣ ಗೊತ್ತಿಲ್ಲ ಸುತ್ತು ಬಂದದೆ ಮೈಯೆಲ್ಲ ದುಗ್ಗಂಗಾಗೈತೆ ಸುತ್ತು ಬಂದದೆ ಮೈಯೆಲ್ಲ ದುಗ್ಗಂಗಾಗೈತೆ ಸರಿಯಾಗ್ಯಲ್ಲ ಬರೆದು ಕೊಟ್ಟ ಗುತ್ತಗುಗಿ ನೀನು ನುಂಗಿಲ್ಲ
ಕೊಡ್ತೀನಿ ಬ್ಯಾಡಮ್ಮ ಶಿಷ್ಯ ಹಾ ಹೋಗಮ್ಮ ಶಿಷ್ಯ ಅಂತ ಶಿಷ್ಯ ಅನು. ಸೊಂಟಕ್ಕಿಂತ ವಾಸಿಗಳೇ ಕುಣಿದಾಯ. ಸೊಂಟ ಸೂಪರು, ಗೆಜ್ಜೆರು, ಸೊಂಟ ಸೂಪರು, ಬಾಲ ಗೆಜ್ಜೆರು, ಸೊಂಟದ ಆದಿವಾಸಿ ನಾಟೆಜ್ಜೆರು. ಸಿರುಳಿತಿ ನನ್ನೂರ ನಮ್ಮನೆಲ್ಲ ಹುಡುಗರ ಸಿರುಳಿತಿ ನನ್ನೂರ ನಮ್ಮನೆಲ್ಲ ಹುಡುಗರ ನಾ ಬಾಳ ಹತ್ಕೊಂಡವ ವಾದನದ ಬಲದೂರ ನಾ ಬಾಳ ಹತ್ಕೊಂಡವ ವಾದನದ ಬಲದೂರ ಎನಗಿಚ್ಚ ಕುಣಿತಾಳೆಯಪ್ಪ ಭಗತೈ ನವ ನಮ್ಮ ಸದಲ ಮೈಗೆ ಮೈ ಕೈಯಲ್ಲ ಗಡಿ ಹೊಂಟಕ ರೈ ರೈ ಸೈ ಸೈ ಹೊಂಟಕ ರೈ ರೈ ಸೈ ಸೈ ಹೊಂಟಕ ರೈ ರೈ ಏಳು ಪಾಪ ಮಾಡಿರೋ ರಾಧಾಕೃಷ್ಣ ಬೇರೆ ರೌಡ ಬದಲಾರೋ ವರದಿನ ಏನು ಪಾಪ ಮಾಡಿರೋ ರಾಧಾಕೃಷ್ಣ ಬೇರೆ ರೌಡ ಬದಲಾರೋ ವರದಿನ ದೇವಾದಿ ದೇವರಿಗೆ ದೂರಾದರು ನಾ ಎಲ್ಲಿ ಹೊತ್ತಬೇಕು ಮಾಡೋರು ಕಲಿಯುಗ ಕೃಷ್ಣನು ನಾನು ಕಳ್ಕೊಂಡು ಕುಂತೇನ ಕಲಿಯುಗ ಕೃಷ್ಣನು ನಾನು ಕಳ್ಕೊಂಡು ಕುಂತೇನ ನೊಟ್ಟು ಮುಗುಬಟ ತಗದೇನ ಗಳ್ಳರ ಗಿಡ್ಡಿ ಬರ್ತಾಳ ನೋಡ ಐಸ್ಕೊಲ್ಲ ಬೆಟ್ಟ ನನಗ ಮಾತಳ ಕಾಟ. ಗಿಡ್ಡಿ ಬರ್ತಾಳ ನೋಡ ಐಸ್ಕೊಲ್ಲ ಬೆಟ್ಟ ಸಂತ್ಯಾಗ ನಿಂತ ನನಗ ಮಾತಳ ಕಾಟ. ಏನಿಲ್ಲ ನೋಟ ಒಡಿಯಾದ ಮೊದಲ ಕಟ್ಟ ಏನಿಲ್ಲ ನೋಟ ಒಡಿಯಾದ ಮೊದಲ ಕಟ್ಟ. ತಿರುಕೊಂಡು ಬಂದಲ್ಲ ಬರ್ತಾಳ ನೋಡ ಐಸ್ಕೊಲ್ಲ ಬೆಟ್ಟ ಸಂತ್ಯಾಗ ನಿಂತ ನನಗ ಮಾತಳ ಕಾಟ. ಕಾಲ ಮೇಲೆ ಕೈಲಿಟ್ಟು ಜಜ್ಜಿ ಗೆಳೆಯೋಡು ಸಾಗುವಾಗ ಮನಸ್ಸು ಕಾಲ ಮೇಲೆ ಕೈಲಿಟ್ಟು ಜಜ್ಜಿ ಗೆಳೆಯೋಡು ಸಾಗುವಾಗ ಮನಸ್ಸು ಏನೇನು ಕಡುವಾಗ ಬಂದೇನಿ ನನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸು ದೊಡ್ಡ ದೊಡ್ಡ ಕನಸು ಅಯ್ಯೋ ಹುಡುಗಿ ಎಲ್ಲಿಂದ ಬಂದೆ ನೀನು ಅಯ್ಯೋ ಹುಡುಗಿ ಎಲ್ಲಿಂದ ಬಂದೆ ಅಯ್ಯೋ ಹುಡುಗಿ ಎಲ್ಲಿಂದ ಬಂದೆ ನನ್ನ ಅಂಜಕ ತೋಳ ಒಯ್ಯೆ ಹುಡುಗಿ ನಿನ್ನ ಭಾರಿ ಚಂದ ನಿನ್ನ ಮೈ ಮಾಡಾಯೇ ಏ ಯಂಸಕ್ ನಾ ರೆಡಿ ನಾವೇನ ಗೋ ನವನ ಮೀನಹಳ್ಳಿ ತಾಂಡದಿಂದ ಬಂದು ಅಲ್ಲಮರ್ಸಿಕೆರೆ ಸೇರದ್ರಾಗ ಸಾಕ್ ಹೋತ್ ನೋಡ್ರಿ. ಸ್ವಾತಂತ್ರ್ಯ ಸಿಕ್ಕ 70 ವರ್ಷಾದ್ರೂನು ಅಂತಾರಲ್ಲ ಈ ನಮ್ಮ ಹಳ್ಳಿ ಜನಕ್ಕ ಸೌಲಭ್ಯನೇ ಇಲ್ಲದಂಗಾಗ್ಬಿಟ್ಟೈತೆ. ಹೋಗ್ಲಿ ಬಿಡ್ರಿ, ನನ್ನಂತ ಬಡವನ್ ಯಾಕ ಎಡಿಗ್ ಜಾತ್ರಿ. ಈ ಊರಾಗ ಉಳ್ಕೊಳಕ ಒಂದು ಬಾಡಿಗೆ ಮನೆ ಸಿಕ್ಕರ ಸಾಕ ಅಂದಂಗ ಇಲ್ಲಿ ಯಾರ ಬಾಯರ್ ಸಿಕ್ಕಾರ ನಿಂತಾರ ಕೇಳೇ ಬಿಡೋಣ. ಏ ಬಾಯಾರ ನಿಮ್ಮವೇನಾರ ಕೊಡ ಹೋದವೇನ್ರಿ? ಲೇ 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 ಮುಳ್ಳ ಏ ಮುಳ್ಳ ಏನ್ದಾದ್ ಕೊಡ್ದ ಗ್ಯಾಸ್ ಒಲಿ ರಿಪೇರಿ ಮಾಡಿ ಏ ಯಾವ ರಿಪೇರಿ ಬಂದಿಲ್ಲ ಈಗ ಸೆಟ್ ತಿಳ್ಕೊಬೇಡ್ರಿ ಬಾಯಾರ. ಓ ಈ ಊರಾಗ ಉಳ್ಕೊಳಕ ಒಂದು ಬಾಡಿಗೆ ಮನೆ ಐತಂತ ಕೇಳಿದಷ್ಟ. ಅವ್ವಾ ಹಿಂಗ ಕೇಳಿದ್ಯಾ ನೀ ಎಲ್ಲಾರ ಬ್ಯಾರೆ ಕೇಳ್ಯಾರ ಅಂತ ಹೇಳಿ ನಾಲ್ಕು ಒದ್ದು ಸೊಂಟ ಮುರ್ದ್ ಕಳ್ಸ್ತೀನಿ. ನೋಡ್ರಿ, ನನ್ನ ಹೆಸರು ಹಾ ಆರಂಪಿ ಡಾಕ್ಟರ್ ಸತ್ಯ ಅಂತ. ಇನ್ನು ಸಣ್ಣ ಪುಟ್ಟ ಕೆಲ್ಸ ಇದ್ರ ಇಲ್ಲೇ ಈ ಪೆಟ್ಟಿಗೆ ಅದಾವಲ್ಲ ಇಲ್ಲೇ ನೋಡಿ ಕಳಿಸ್ತಾನೆ. ಇನ್ನೇನಾರು ದೊಡ್ಡ ದೊಡ್ಡ ಕಾಯಿಲೆಗಳು ಇತ್ತಂದ್ರ ಆ ನಮ್ಮ ಲೋಳಿ ನಾಗೇಶ್ ಹತ್ರ ಚಿಂಬಳ ಹತ್ರ ಕಳ್ಸಿಬಿಡ್ತಾನೆ. ಅಂದ್ರೆ ನೀನು ಅಂದ್ರೆ ಡಾಕ್ಟರ್ನ
ಅಯ್ಯೋ ಹಾಗಲ್ರಿ. ಅಲ್ಲ ದೇವ್ರ ಪುಣ್ಯದಿಂದ ಮಳೆಗಾಲ ಬಂದಂಗ ಆಯ್ತು ನೋಡ್ರಿ ನಮ್ಮ ಭೂಮಿಗೆ. ಅಲ್ರಿ ಡಾಕ್ಟ್ರ ಅನ್ನಂಗೇನು ಹಿಂಗ ಬಂದಿರಿ? ಎದಕ್ ಬಂದಿರಿ? ಯಾರು ಅದಾರ ನಿಮ್ಮವ್ರ ಇಲ್ಲಿ? ಏನ್ ಮಾಡಾಕ್ ಬಂದಿರಿ? ಏನ್ ಕೇಳಾಕ್ ಬಂದಿರಿ? ಏನ್ ಮಾಡಕ್ ಬಂದಿಲ್ರಿ ಡಾಕ್ಟರ್ ಅಂಜಲಿ? ವಾ ರೂಮ್ ಬೇಕಾಗಿತ್ತ ನಿಮಗ? ರೂಮ್ ಅದಾವ್ರಿ ಯಾರು? ಅಯ್ಯೋ ಅಯ್ಯೋ ಅಂಜಲಿ, ನಿಮ್ಮವ ಅದಾವ ಅಂದ್ರ ನಾನು ಅದಾವ. ಬಾಳ ಚಲೋ ಆಯ್ತು. ಬಾ ಕುಲ ಆತ ಏನ್ ಬಾ ಚಲೋ ಆತ ಅಂದ? ಬಾಳ ಚಲೋ ಆಯ್ತು ಅಂದೆ. ಓ ಬಾ ಚಲೋ ಆತ ಅಂದೇನ? ಹಾ. ಮತ್ತೇನ್ ಮ್ಯಾಗಿನ ಬೇಕು ತಳಗಿನ ಬೇಕು? ನೋಡ್ರಿ, ಹ್ಮ್ ನಿಮ್ಮವ್ ಮ್ಯಾಗಿಲ್ದಾರ ಬೆಳಕರ್ಲಿ, ಹ್ಮ್ ಇಲ್ಲ ಕೆಳಗಿಲ್ದಾರ ಬೆಳಕರ್ಲಿ, ಹ್ಮ್ ದಿನಲ್ಲಿ ತಿಳಿಯೋದಾಗದಲ್ಲ. ಯಾಕಂದ್ರ ಮೀನಳ್ಳಿ ತಂಡಕ್ಕೊಮ್ಮೆ, ಅಲ್ಲಮರ್ ಸಿಕ್ಕರಿಗೊಮ್ಮೆ ಓಡಾಡಾರ ನಾವು. ಅದ್ರಾಗ ಬೇರೆ ನಮ್ಮ ಮೊಣಕಾಲು ಸೌದ್ ಹೊಕ್ಕವು. ಅದಕ್ಕ ಮ್ಯಾಗಳದ್ ಬೇಡ, ಕೆಳಗಿಂದ ಕೊಟ್ಟು ಬಿಡ, ಕೆಳಗಿಂದ. ನೋಡ್ರಿ ಡಾಕ್ಟ್ರ, ನೋಡ್ರಿ ಮ್ಯಾಗಿನ ಕೋಲ್ಯಾಗ ಕಿಡಿಕಿ ಐತ್ರಿ, ಗಾಳಿ ಬರ್ತೈತಿ. ಮತ್ ತಡಗಿದ್ದೇನ್ ಕೇಳ್ತೀರಿ? ಅದ್ರಾಗ ಏನು ಕಿಡಿಕಿನೇ ಇಲ್ಲ, ಗಾಳಿ ಪಾಳಿ ಏನು ಆಡಂಗಿಲ್ಲ ನೋಡ್ರಿ. ನೋಡ್ರಿ, ಕೆಳಗಿನ ಮನೆಯಾಗ ಇರೋಂತ ಸುಖ ಮ್ಯಾಗಳ ಮನೆಯಾಗ ಇರೋದಲ್ಲ. ಯವ್ವ ಇವ್ ತೊಡಗಿದ ಬಗ್ಸಿದೀವ, ನನಗೆ ಕೆಳಗಿಂದ ಕೊಟ್ಬಿಡು. ಕೆಳಗಿನ ಕೊಡ್ಬೇಕೇನ್ರಿ? ನೋಡ್ರಿ ಸಾಹೇಬ್ರ, ಮ್ಯಾಗಿಂದು ಇದನ್ ಬರ್ತಾರಂತ ಹೇಳಿ ಗೆಸ್ಟ್ಗಳು ಬರ್ತಾರಂತ ಮ್ಯಾಗ್ ತಾನ ಗಾದಿ ಹಾಕಿವ. ಮತ್ ತಳಗಿನ ಕೊಲ್ಯಾಗ ಏನತ್ಲ ತೆಂಗಿನ ಮ್ಯಾಟ್ ಹಚ್ಚಿವ, ನಿಮಗ್ ಚುಚ್ಚಿ ರಕ್ತ ಬರ್ಬಾರ್ದ ಅಂತ ಹೇಳಿ ಅದಕ್ಕೆ ಹೇಳಾಕತ್ತನ್ರಿ. ಚುಚ್ಚಿ ರಕ್ತ ಬಂದ್ರು ಪರವಾಗಿಲ್ಲ, ಬರ್ಲತ್ರಿನ? ಅದಕ್ಕ ನನಗೆ ಕೆಳಗಿಂದ ಕೊಟ್ಬಿಡು. ಡಾಕ್ಟ್ರ ನಾ ಎಲ್ಲ ಕೊಡ್ತೇನ್ರಿ, ಕೊಡಾಕ್ ರೆಡಿ ಅದನ. ಮತ್ ಹಿಂದಿನ ನೋಡ್ರಿ, ಮತ್ ಹಂಗಾಗಿತ್ತು ಹೀಗಾಯ್ತು ಎಲ್ಲಾರ ಆಟ ಪಾಠ ಹಚ್ಕೊಂಡ್ ನಿಂತ್ರಿ ನತ್. ನಾನ್ ಯಾಕ ಹಂಗ ಮಾಡ್ಲಿ ಅಂಜಲಿ? ಸಮಯ ನೋಡಿ ಸಂದರ್ಭದಾಗ ತುಂಬಿಸ್ತಾನೆ. ಏನಂತಿ? ಯವ್ವ ತುಂಬಿಸ್ತೀಯ? ಏನ್ ತುಂಬಿಸ್ತಿ? ಹಂಗಲ್ರಿ ನೋಡ್ರಿ ಡಾಕ್ಟ್ರ, ಮತ್ ನಾ ರೂಮ್ ಕೊಟ್ಟನಂತ ಹೇಳಿ ನೀವ್ ದಿನ ಮಾಡಿ 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 ತುಂಬಿಸ್ಬೇಡ್ರಿ. ಅದಾರಿ, ಯಾಕಂದ್ರ ನನಗ್ ತ್ರಾಸ ತ್ರಾಸ ಆಗ್ಬಾರ್ದಂತ ನಾವು ನಿಮ್ಮಂತ ಹುಡುಗರಿಗೆ ತ್ರಾಸ ಆಗ್ಬಾರ್ದಂತ ನಾವು ಕೊಟ್ಟಿರ್ತೇವಲ್ಲ. 2 ದುಂಡನುವ 1 ಉದ್ದಂದ ಗಬಗ್ನ ಬಾಯಿಗೆ ಇಟ್ಕೊಂಡ್ಬಿಡಾಕ. ಡಾಕ್ಟ್ರ ಇಟ್ಕೊಂಡ್ ನುಂಗಿ ಬಿಟ್ರ ನೋವು ಕಮ್ಮಿ ಆಕತೆ. ಇನ್ನೊಂದ್ ಏನ್ ಈಟೆ ಉದ್ದ ಇರ್ತದಲ್ಲ, ಬಾಯಾಗಿ ಇಟ್ಕೊಂಡ್ ಸೀಪಿ ಬಿಟ್ರ ಸಮಾಧಾನ ಆಕತೆ. ಇಷ್ಟ ಹೇಳಿರ ಮೇಲೊತ್ತ ಮತ್ ನಮ್ದು ಏನು ಕೇಳಲಿಲ್ಲ ನೀವು. ಅದರಿ ನನ್ನ ಹೆಸರು ಅಂಜಲಿ ರೀ. ಡಾಕ್ಟ್ರ ನಂದು ನಿನ್ನ ಮ್ಯಾಲ ಆಗೇತ್ರಿ, ಮತ್ ಇದ ಖುಷಿಯಾಗಿ ಮತ್ತೆ ತಡ ಮಾಡ್ತೀಯ. ಹೊಡಿ ಮಾಸ್ತರ್ ಶಾಗ್ಯಾಗ ಮದ್ಗೆ.
ಸಾಹಸ ಸಿಂಹ ಬೆಕ್ಕಿ ಬರುವ ಜೋರು ನೋಡು ದಿಟ್ಟ ವೀರ ಪಡೆಯ ನೋಡು ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು ದಂಗೆ ಎದ್ದು ತಂಗು ಪಡಿಸು ಬೆಂಕಿ ಚೆಂಡಿನಾಟ ನೋಡು ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ ಅದು ಯಾರು ಬಂದರು ಕೊನೆಯಾದದು ಸಿಂಹ ಗರ್ಜನೆ ಜಯದ ಗಣಪತಿಯ ನೋಡು ಮುಂಬೈ ಅಧಿಪತಿಯ ನೋಡು ಹುಟ್ಟದ ಊರಿಗೆ ಕಾಲಿಟ್ಟರೆ ಸಾಕು ಹಸು ಕೂಸಿನಲ್ಲಿ ಹುಟ್ಟುತ್ತದೆ ನಡುಕ, ಹುಡುಗಿಯರೆಲ್ಲಾಗುತ್ತದೆ ಪುಳಕ, ಕರತೀರಿಗೆ ಅಂಟುತ್ತದೆ ಮಹಕ್ಕಾಳಂಗ. ನೋಡಿದರ ಕಣ್ಣು ಎರಡಿದ್ದರೂ ನೋಟ ಮಾತ್ರ ಒಂದೇ. ನಾನು ನಿರ್ಮಿಸಿರುವ ಈ ಕಪಟ ಸಾಮ್ರಾಜ್ಯದಲ್ಲಿ ಬಡಬಿಕಾರಿಗೂ ನಾನು ಹೇಳಿದಂತೆ ಕೇಳಿದರೆ ಮಗ, ಇಲ್ಲದಿದ್ದರೆ ಈ ಲೋಕದಿಂದಲೇ ವಜ. ಅಂದಾಗ ಈ ಜೈರಾಜ್ಯನ ಹೆಸರು ಕೇಳಿದರೆ ಯೋಧರಾಡಿಗಳಲ್ಲಿ ನರನಾಡಿಗಳಲ್ಲಿ ಹರಿಯುತ್ತಿರುವ ರಕ್ತವು ಕೂಡ ಎಪ್ಪುಗಟ್ಟುತ್ತದೆ. ಅಂತದರಲ್ಲಿ ನಾನು ಕಟ್ಟಿದ್ರ ಫ್ಯಾಕ್ಟರಿಗೆ ಅಡ್ಡವಾಗಿ ನಿಂತಿರುವನು ಆ ಗುರಿಲಿಂಗನ ಒಲವನ್ನು ಪಡೆದುಕೊಳ್ಳುವುದಕ್ಕೋದರೆ ಅಡ್ಡ ಬರುವನನ್ನು ಗುರಿಲಿಂಗನ ತಮ್ಮ ಅರ್ಜುನ. ಅರ್ಜುನ, ತಂಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹ ಬೆಳೆಸಿ ಬಿರುಗಾಳಿಯಾಗಿ ನಿನ್ನ ಮನೆ ಹೊಕ್ಕು ಸೊಂಟ್ರು ಗಾಳಿಯಲ್ಲಿ ನಿನ್ನ 3 ಎಕರೆ ಜಮೀನ ತೋರದಿದ್ದರೆ ನನ್ನ ಹೆಸರು ಜೈರಾಜ್ಯನೇ ಅಲ್ಲ. ಕುಲಕರ್ಣಿ, ಕುಲಕರ್ಣಿ, ಆ ಅರ್ಜುನನ ಒಸಿಗೆ ಹಾಕೋಕು ಮುಂಚೆ ಚಿತ್ರೇಮಿಷ ಕೊಟ್ಟು ಕೊಲ್ಲಬೇಕು. ಆವಾಗ ಈ ಜೈರಾಜ್ಯ ಎತ್ತ ವಿಷ ಸರ್ಪವೆಂದು ಗೊತ್ತಾಗುತ್ತದೆ. ಇದನ್ನು ನೋಡಿದ ಈ ಊರಿನ ಜನ ಭಯಪಡಬೇಕು. ಆವಾಗ ನಮ್ಮ ತಂಟೆಗೆ ಯಾರು ಬರಲ್ಲ ಗೊತ್ತಾ? ಸಾವುಕಾರ ತಂಟಿಗೆ ಬರೋದಂದ್ರಿ ಏನ್ರಿ? ಎಮ್ಮಿ ಗಂಡ ಎಮ್ಮಿ ಇತ್ತದಾಗ ನಿಂತದಂದಂಗಾತು ಅರ್ಜುನನ ಕತೆ ಅಂದಂಗ ಹಿರಿಯರು ಒಂದು ಮಾತು ಹೇಳ್ರಿ ಸಾವುಕಾರ್ಯ, ನೆಣ ಹೆಚ್ಚಾದ ಮನುಷ್ಯ ಹಗ್ಗ ಬಿಚ್ಚಿದ ಎಮ್ಮಿ ಹೆಚ್ಚಿಗೆ ದಿವಸ ಬದುಕಲ್ಲಂತೆ. ಇಂಥವ್ರು ನೋಡೇ ಹೇಳಿರ್ಬೇಕು. ಕುಲಕರ್ಣಿ, ನೆಣ ಹೆಚ್ಚಾದ ಮಾತ್ರಕ್ಕೆ ನನ್ನದೇ ರಾಜ್ಯಭಾರವೆಂದು ದರ್ಬಾರು ಮಾಡಲು ಬಂದರೆ ಈ ನನ್ನ ಬಂದು ತುಂಬಿದ ಬಂದುಕಿನಿಂದ ಸಜ್ಜಲದ ಹೇಮಲೋಕ ಕಳಿಸಿಬಿಡ್ತಾರೆ ಈ
ಜಯರಾಜ್. ಮತ್ತು ತುಂಬಿದ ನಿನ್ನ ಬಂದೂಕಿನಿಂದ ಸತ್ತಿಲ್ಲದೆ ಲೋಕಕ್ಕೆ ಕಳಿಸಲು ಇದನ್ನೇನು ಹಾದರದ ಪಿಂಡವೆಂದು ತಿಳಿದುಕೊಂಡೆಯ? ಇದು ಕನ್ನಡ ನಾಡಿನ ಹೆಮ್ಮೆ ಪತಿರತಿಯ ಪಿಂಡದಲ್ಲಿ ಜನಿಸಿದ ಗಟ್ಟಿ ಪಿಂಡವಿದೆ ಅಂದಾಗ ಲೇ ನಿನ್ನಂತ ಬಂದೂಕಿನ ಗುಂಡಿಗೆ ಬಗ್ಗುವ ಗಂಡಲ್ಲೇ ನಿನ್ನಂತ 100 ಜನ ಬಂದೂಕಿನ ಬಂದರು ಅವನ ಎದೆ ಗುಂಡಿಗೆಯನ್ನು ಬಗೆದು ಬಿಸಿ ನೆತ್ತರವನ್ನೇ ಕುಡಿಯುವ ಹೋಲೆ ಹಸಿದ ಎಪ್ಪುಲಿ ಇವನು. ಅರ್ಜುನ ಮಿಂಚಿ ಬರಿ ಆಗುವಂತೆ ಅರ್ಪಣತನ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕಾಕಿಕೊಂಡು ಸಾಯಬೇಡ. ಏಕೆಂದರೆ ಇದು ಶ್ರೀಮಂತ ಸಾಹುಕಾರನ ಮನೆ. ಸಮಾಧಾನವಾಗಿ ಮಾತನಾಡುವುದನ್ನು ಕಲಿತಕೋ. ಇಲ್ಲದಿದ್ದರೆ ಈ ನಡುಮನೆ ಕಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮ ಸುಲಿಬೇಕಾಯ್ತು. ಎಚ್ಚರ ಎಚ್ಚರ! ಮೈ ಚರ್ಮ ಸುಲಿಯಲು ಇದನ್ನೇನು ನೀ ಸಾಕಿದ ಕುರಿ ತಿಂದುಕೊಂಡೆಯ? ಕೆರಳಿದ ಸಿಂಹ ಒಂದಾಗೋ ಮೊದ ತುಂಬಿದ ನಿನ್ನಂತ ಮೊದ್ದೋಲಿಗಳನ್ನು ಬೆನ್ನೆತ್ತಿ ಬೇಟೆ ಹೊಡಿ ನಿಮ್ಮೋಸಿದ ಮಾಂಸವನ್ನು ಹೊರಿದು ತಿನ್ನುವ ಹುಲಿ ಎಂಬುವನು. ಎಬ್ಬುಲಿ ಅರ್ಜುನ, ಎಬ್ಬುಲಿ ಎಂದ ಗಪ್ಪಿನಿಂದ ಮಾತನಾಡಿದರೆ ಸದ್ದಿಲ್ಲದ ಹೇಮಲೋಕಕ್ಕೆ ಕಳಿಸಿ ಬಿಡುವೆ. ಹುಷಾರ್! ಅಬ್ಬರಿಸಿ ಹೋದದ್ದು ಮಳೆಯಲ್ಲಂತ, ಗಬ್ಬಾಗಿದ್ದು ದನವಲ್ಲಂತ. ಅದಕ್ಕ ಸ್ವಲ್ಪ ವಿಚಾರ ಮಾಡಿ ಮಾತಾಡಪ್ಪ, ನಾವು ಕೇಳ್ತೇವೆ. ಲೇ ಕುಲಕರ್ಣಿ, ಅಂಗಾಲು ಉಣ್ಣಿಗೆ ಕನ್ನಡಿ ಬೇಕೇನಲೇ? ಜನ ಇದ್ದಾಗ ನರಿಯಂತೆ ಮಾತನಾಡಿ ಜನ ಇಲ್ಲದಾಗ ನಾಯಂತೆ ಹೋಗುವ ನಾಯ ನೀನು. ಏನು ಗೊತ್ತಿಲ್ಲದ ತರ ನಟಿಸುತ್ತಿರುವ ಮಗನೇ, ನೀನು ನಿಮ್ಮ ಸಾಹುಕಾರ ಮತ್ತೊಬ್ಬರ ಹೊಲಕ್ಕೆ ಬೇಳೆ ಹಾಕಲು ಹೊರಟಿರುವಲ್ಲ, ನಾಚಿಕೆ ಆಗುವುದಿಲ್ಲವೇ ನಿಮ್ಮ ಏಸು ಜನ್ಮಕ್ಕೆ? ಅರ್ಜುನ, ಅಂದೆ ನಿಮ್ಮಣ್ಣನಿಗೆ ಹೇಳಿದನಲ್ಲ, ನಿಮ್ಮ ಹೊಲಕ್ಕೆ 2ರಷ್ಟು ಹಣ ಕೊಟ್ಟು ಖರೀದಿಸುತ್ತೇನೆಂದು. ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ನನ್ನ ಫ್ಯಾಕ್ಟರಿ ಅಪ್ರಾಲಿನ 3 ಎಕರೆ ಜಮೀನಿಂದ ಬಂದಾಗಬೇಕೇ? ನೆವರ್, ಅದು ಎಂದಿಗೂ ಸಾಧ್ಯವಿಲ್ಲ. ಏನೆಂದೆ? ಅಪ್ರಾಲ್ 3 ಎಕರೆ? ನೀನು ತಿಳಿದುಕೊಂಡಿರುವುದು ತಿಳಿಗೇಡಿತನ. ಹೇಗೆಂದರೆ ಬೃಹತ್ ಬಂಡೆ ಕಲ್ಲು ಅಲುಗಾಡಿಸಲು ಬೇಕಾಗಿರುವುದು ಒಂದು ಸಣ್ಣ ಕಲ್ಲು. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಸೊನ್ನೆಗೆ 1000 ಆನೆ ಬಲ ಅಂತ. ಅಷ್ಟೇ ಬೇಕು. ನೀ ಕಟ್ಟುತ್ತಿರುವ ಫ್ಯಾಕ್ಟರಿಗೆ ನಿನ್ನ 300 ಎಕರೆ ಜಮೀನಿದ್ದರು ಬೇಕಾಗಿರುವುದು ನನ್ನ 3 ಎಕರೆ ಜಮೀನೆಂಬುದನ್ನ ಮಾತ್ರ ಬರೆಯಬೇಡ. ಅದನ್ನರಿತು ತಾನೇ ನೋಡಿ ಬೇಲೆ ಹಾಕಿಸಿದ್ದು ಅರ್ಜುನ. ಇನ್ನು ಕಾಲ ಮಿಂಚಿಲ್ಲ. ಕೇಳು, ನಿನಗೆಷ್ಟು ಹಣ ಬೇಕು ಕೇಳಿ ಕೊಡುತ್ತೇನೆ. ಆದರೆ ಕೊಡುವುದಿಲ್ಲಂತ ಮಾತ್ರ ಹೇಳಬೇಡ. ಏಕೆಂದರೆ ಬೀಳುವ ಮಗನ್ ನಾನಲ್ಲ. ಸಾಹುಕಾರ, ಹಮ್ಮಿನಿಂದ ಬ್ರಹ್ಮ ಕೆಟ್ಟ, ಪಂಚ ಮಾಡಿ ಪಾಂಡವರು ಕೆಟ್ಟರು.
ಈ ನಿನ್ನ ಸೊಕ್ಕಿನ ಮಾತಿನಿಂದ ಸರ್ವನಾಶವಾಗುತ್ತೇನೆ. ನೋಡ್ತಮ್ಮ ಅರ್ಜುನ, ನಿನ್ನ ಜೊತೆ ಜಿದ್ದ ಕಟ್ಟಿ ಕುಸ್ತಿ ಆಡಕ್ಕ ಅಕಡ ಇಟ್ಟಿಲ್ಲಪ್ಪ. ಏನು ನಿನ್ ಪುಟ ಯಾಕಪ್ಪ ಜಗಳ? ಸಮಾನದಿಂದ ಬಗೆಹರಿಸ್ಕೊಂಡ್ಬಿಡೋಣ. ಏನಂತೆ? ಲೇ ಕುಲಕರ್ಣಿ, ಬಗೆಹರಿಸಿಕೊಳ್ಳುವಂತ ಜಗಳ ಮಾಡಿದ್ದು ನೀನು, ಈ ನಿನ್ನ ಸಾಹುಕಾರ. ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ. ಇದಪ್ಪ ಅಪ್ಪಗುಟ್ಟಿದ ಮಾತು ಅಂದ್ರ. ನೋಡ್ತಮ್ಮ, ಆನೆಯಾಗಿ ಹುಟ್ಟಿ ಸೊಪ್ಪು ಮೇಯೋದಕ್ಕಿಂತ ಹಿರಿವಿಯಾಗಿ ಹುಟ್ಟಿ ಸಕ್ರಿ ತಿನ್ಬೇಕಂತಾರ. ನೋಡ್ತಮ್ಮ, ಅದಕ್ಕ ನಿನ್ನ ಆಸ್ತಿಗೆ ದುಡ್ಡು ಎಷ್ಟು ಕೊಡ್ಬೇಕು ಕೇಳಪ್ಪ. ನಮ್ಮ ಸರ್ಕಾರು ದುಡ್ಡು ಕೊಡಕ ರೆಡಿ ಅದಾರ. ಯಾಕಪ್ಪ ನಿಮ್ ಪುಟಾಗ ನಿಮ್ಮ ಜಗಳ ಸಮಾಜದಿಂದ ಬಗೆಹರಿಸ್ಕೊಂಡ್ಬಿಡೋಣ. ಲೇ ಕುಲಕರ್ಣಿ, ಬೇಡುವ ಬಡವನಿಗೆ ಸಾಕೆಂಬುದೇ ಗೊತ್ತಾಗಲ್ಲ ಅಂದಾಗ ನೀವೇ ಹೇಳಿ ಕೊಡ್ತೀರಂತ. ಕುಲಕರ್ಣಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಬಟ್ ನಮಗೆ ಆ ಹೊಲ ಬೇಕು ಅಷ್ಟೇ. ನೀನೇ ಮಾತನಾಡು. ನೋಡ್ತಮ್ಮ ಅರ್ಜುನ, ನಿನ್ನ ಹೊಲಕ್ಕ 3 ಎಕರೆ ಹೊಲಕ್ಕ 38 ಲಕ್ಷ ರೂಪಾಯಿ ಕೊಡ್ತೀವಿ. ಜೊತೆಗೆ ನಿನ್ನ ತಮ್ಮ ಓದ್ಯಾನ, ಅವನಿಗೊಂದು ನೌಕರಿನೂ ಕೊಡಿಸ್ತೇವೆ. ನೀನು ಅಂದ್ರ ನಿನಗೆ ಒಳ್ಳೆ ಹುಡುಗಿನೂ ಏರ್ಪಾಟ್ ಮಾಡ್ತೀವಿ. ನೋಡ್ಬ, ಏನಂತಿ ನೋಡು. ಏ ಕುಲಕರ್ಣಿ, ಇನ್ನು ಎಂಡಕ್ಕೆ ಮಾರು ಹೋಗಿ ಹೊಲಸು ತಿನ್ನುವ ಕೆಲಸ ಮಾಡಲ್ಲ ಈ ಅನ್ನದಾತ ಅಂದಾಗ. ಇನ್ನೊಂದು ಇಂಥ ಅಲುಕಟ್ ಮಾತಿನೊಂದು ಸತ್ಯ ಎತ್ತಿದರೆ ಕುದಿಯಿಸಿ ರಕ್ತ ಕುಡಿಯುತ್ತಾರೆ ಮಗನ. ಎಲ್ಲ ಕಾಸು ತಮ್ಮ, ನಾನು ಮುದಿಯ ಮನುಷ್ಯ ಅದೇನೆ. ಏನೋ ತಪ್ಪು ಮಾಡಿಬಿಟ್ಟಾನೆ, ಕ್ಷಮಿಸ್ಬೇಡ. ನೀನು ಹುಡುಗಿ ಒಲ್ಲೆ ಅಂದ್ರ ಬ್ಯಾಡ ಬಿಡು. ದುಡ್ಡು ಕೊಡ್ತಾವೆ, ನಿಮ್ಮ ತಮ್ಮಗ ಒಂದು ನೌಕರಿ ಕೊಡ್ತೇವೆ. ಏನಂತೆ? ಕುಲಕರ್ಣಿ, ನಿಮ್ಮ ಸಾಹುಕಾರ ನೀನು ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದಕ್ಕೆ ಒಪ್ಪಿಗೆ. ಆದರೆ ನನ್ನದು ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನಾವು ಹೊಲ ಕೊಡುವುದು. ಅಲ್ಲೋ ತಮ್ಮ, ನೀನು ನನ್ನ ಮಾತಿಗೆ ಒಪ್ಪಿದೆಲ್ಲ, ನಮ್ಮ ಅಷ್ಟ ಸಾಕು. ನಮ್ಮ ಜೀವ ಹೋಗಿ ಬಂದಂಗ ನೋಡು. ಈಗ ನಿನ್ನ ಕಂಡೀಷನ್ ಏನಂತ ಹೇಳಿಬಿಡಪ್ಪ, ನಾವು ವಿಚಾರ ಮಾಡ್ತೀವಿ. ನೋಡು ಕುಲಕರ್ಣಿ, ನೀವು ಫ್ಯಾಕ್ಟರಿ ಕಟ್ಟುವುದರಿಂದ ಕಲಿತವರಿಗೆ ಉದ್ಯೋಗ ಸಿಗುತ್ತೆ ನಿಜ. ಆದರೆ ಸರ್ಕಾರ ನಿಗದಿ ಮಾಡಿರುವ ಜಮೀನು ಪಾಳು ಜಮೀನ ಇಲ್ಲ ಬಂಜರ ಭೂಮಿನ? ಲೇ, ಫಲವತ್ತಾದ ಭೂಮಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ, ಯಾರು ಕೊಟ್ಟರು ನಿಮಗೆ ಪರ್ಮಿಷನ್? ಎಲ್ಲಿದೆ ಕಾನೂನು? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೋಡ್ತಮ್ಮ, ಕಾನೂನು ಪ್ರಕಾರ ಹೋದ್ರ ಮಣ್ಣು ಸಿಗ್ಲಾರದ ಕಾಲದಾಗ ಅಂದಾಗ ಪರ್ಮಿಷನ್ ಕಾನೂನು ನಮ್ಮ ಸಾಹುಕಾರು ರೊಕ್ಕ ಕೊಟ್ಟು ಖರೀದಿ ಮಾಡಿ ಪಕ್ಕಣದಾಗ ಇಟ್ಕೊಂಡಾರ್ತಮ್ಮ. ನೀನೇನ್ ಅದಕ್ಕೆ ಚಿಂತೆ ಮಾಡಕ್ ಹೋಗ್ಬೇಡ, ನಾವೆಲ್ಲ ಬಗೆಹರಿಸ್ಕೊಂತೇವೆ. ಅರ್ಜುನ, ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿಕೊಂಡರು ಕಂಡರು ಕಾಣದಾಗೆ ಕುಳಿದು ಬಿಡುತ್ತದೆ. ನೀನು ತಲೆ ಕೆಡಿಸಿಕೊಳ್ಳುವುದು ಬೇಡ. ಕುಲಕರ್ಣಿ, ಕೊಟ್ಟ ಮಾತಿನಿಂದ ತಂದು ಕೊಟ್ಟು ಬಿಡು ಆ ಹಣವನ್ನ. ಆಯ್ತು ಸಾಪಾರೆ.
ತಮ್ಮ ಅರ್ಜುನ, ಇದ್ರಾಗ 38 ಲಕ್ಷ ರೂಪಾಯಿ ಕರೆಕ್ಟ್ ಆಗಿದೆ, ಎಣಿಸ್ಕೋ. ಅಷ್ಟಕ್ಕೂ ನೀವು ಅಂದ್ರ ನೀನು ಮನಸ್ಸಿಗೆ ಸಮಾಧಾನ ಮಾಡಾಕ ಒಂದು ಹುಡುಗಿ ಏರ್ಪಾಟ್ ಮಾಡ್ತೀವಿ. ಏನಂತೀಯಪ್ಪ? ಈ ಕಾಲಕ್ಕ ಕಾಮನ್ ಇದೆಯಲ್ಲ. ಕುಲಕರ್ಣಿ, ಹೆಣ್ಣು ಎಂಡಕ್ಕೆ ಮಾರು ಹೋಗಿ ಹೊಲಸು ತಿನ್ನುವ ಕೆಲಸ ಮಾಡಲ್ಲ ಈ ಅನ್ನದಾತ ಅಂದಾಗ. ನಾನು ಮೊದಲೇ ಹೇಳಿರಲ್ಲವೇ, ನನ್ನ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನಾವು ಹೊಲ ಕೊಡುವೆನೆಂದು. ಮತ್ತೇನೇ ನಿನ್ನ ಕಂಡೀಷನ್? ಮಾತಿನಂತೆ ತಂದು ಕೊಟ್ಟೆವಲ್ಲ ಹಣವನ್ನ. ಜಯರಾಜ, ಈ ಹಣವನ್ನು ನಿಮ್ಮ ಹತ್ತಿರ ಇಟ್ಟುಕೊಂಡು ಅಟ್ಲೀಸ್ಟ್ ಈ ಹಣ ತಿಂದು 3 ದಿನವಾದರೂ ಬದುಕಿ ತೋರಿಸಿ. ನೀವು ಜೀವಂತವಾಗಿ ಇದ್ದರೆ ಮಾತ್ರ ನಾ ಮಾತು ಕೊಟ್ಟಂತೆ ಬಂದು ನನ್ನ ಹೊಲ ಬರೆದು ಕೊಟ್ಟು ಹೋಗುತ್ತೇನೆ. ಇಲ್ಲ, ನೀವಿಬ್ಬರು ಸತ್ತರೆ ನೀವಿಬ್ಬರ ಹಣವನ್ನ ಇದೇ ಮಣ್ಣಲ್ಲಿ ಮುಚ್ಚಿ ಹೋಗುತ್ತೇನೆ. ಸೊಕ್ಕಿನ ಬಡವ, ಹಾಳಿಯನ್ನು ತಿಂದು ಬದುಕಲಿಕ್ಕೆ ನನ್ನೇನು ಕಳೆದುಕೊಂಡಿಯ ರಾಸ್ಕಲ್. ತಮ್ಮ ಅರ್ಜುನ, ರೊಕ್ಕ ತಿಂದು ಹೆಂಗ್ ಬದುಕಾಕತ್ತೀವ ತಮ್ಮ? ಒಟ್ಟು ವಿಚಾರ ಮಾಡಿ ಹೇಳು. ಕುಲಕರ್ಣಿ, ನೀವು ದುಡ್ಡಿದ್ದರೆ ಏನ್ ಬೇಕಾದರೂ ಮಾಡಬಹುದೆಂಬ ಗಪ್ಪಿನಿಂದ ಮಾತನಾಡೋದಕ್ಕಿಂತ ಮುಂಚೆ ತಿಳಿಯಬೇಕಿತ್ತಲೇ ಈ ರೈತನ ತಾಕತ್ತು. ಅಂದಾಗ ಅನ್ನ ಕೊಡುವ ಈ ಪವಿತ್ರವಾದ ಭೂತಾಯಿಯನ್ನು ಬಂದಿ ಮಾಡಕೊಂಡಿರಲೇ. ನಿಮ್ಮ ಹಣದಿಂದ ಕಾನೂನು ಪರ್ಮಿಷನ್ ಕೊಂಡುಕೊಳ್ಳಬಹುದು. ಆದರೆ ಹಗಲು ರಾತ್ರಿಯಿಂದ ಕಷ್ಟಪಡುವ ನಮ್ಮಂತ ಬಡವರ ಒಡಲಿಗೆ ಕೈ ಹಾಕಿದ್ದೆ. ಆದರೆ ಹೊತ್ತಿನಂತೆ ಅವರಿಗೆ ತಿಂದು ಬಿಟ್ಟೆನ ಮಗನ. ಸೊಕ್ಕಿನ ಬಡವ ಅರ್ಜುನ, ಹೊತ್ತಿನಂತೆ ಹೊರದು ತಿನ್ನಲು ಬಂದರೆ ಎರಡು ಕೊಪ್ಪಿದ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಸಾಕಿದ ನಾಯಿಗಳಿಗೆ ಹಂಚಬೇಕಾಯ್ತು. ಎಚ್ಚರ! ಕೊಪ್ಪಿದ ಮನಸ್ಸಿನಿಂದ ಎದೆ ಒಪ್ಪಿಸಿ ಬಂದಿದ್ದೆ ನಿಜವಾದರೆ. ನನ್ನ ಹೊಲದಲ್ಲಿ ಬೆಳೆಯುವ ಕಸದಂತೆ ಕಿತ್ತೊಸಗೆ ಹಾಕಬಲ್ಲೆ. ಜಯರಾಜ್, ಹೆಣ್ಣು ಎಂಡಕ್ಕೆ ಮಾರು ಹೋಗಿ ಹೆಣ್ಣು ಎಂಡಕ್ಕೆ ಮಾರಿ ಬಂಡ ರಾಜಕಾರಣಿ ಎಂದು ತಿಳಿದುಕೊಂಡಿಯಾ ನನ್ನನ್ನ? ಇವನು ನೇಗಿಲ ಯೋಗಿ. ಅರ್ಜುನ, ನಿನ್ನ ಮೂರ್ಖತನದ ಮಾತಿಗೆ ಮರುಳಾಗಿ ನಡೆಯಲು ಇದು ಧರ್ಮಯುಗವಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುರುಡ ಕಾಂಚನ ಕುಣಿಸಿದಂತೆ ಕುಣಿಯುವ ಕಾಲವಿದು. ಅಂದಾಗ ದಡ್ಡತನದಿಂದ ದೊಡ್ಡ ಮಾತುಗಳನ್ನಾಡಿ ದೊಡ್ಡಿಯಲ್ಲಿ ಬೀಳುವ ಕುರಿಮರಿಯಾಗಬೇಡ. ಸಾವುಕಾರ, ಗುರಿ ಅಲ್ಲಲೇ ಇದು. ನಿನ್ನಂತ ರಾಕ್ಷಸರಿಗೆ ಒಂದು ಹಾಕಿ ಕುಳಿತ ಹುಲಿ, ಕಾಲು ಕೆದರಿದ ಹುಲಿ.
ಕಾಲು ಕೆದರಿದ ಹುಲಿ. ಲೇ ಅರ್ಜುನ, ನಿನ್ನಂತ ಹಿಂಡು ಹುಲಿಗಳನ್ನು ಸಾಕಿ ಸಲುವ ಗಂಡು ಹುಲಿ ಈ ಜೈರಾಜ್. ಚಂಡತನದಿಂದ ಬಂಡ ಧೈರ್ಯ ಮಾಡಿ ಬಂದರೆ ಇಂಡನ್ ಹಗಲಿದ ಗೋವಿನ ಮೊಸಣಕ್ಕೆ ಕಳಿಸುವೆ. ಹುಷಾರ್. ಹಾಗೆಂದ ಮಾತ್ರಕ್ಕೆ ಸೇಡಿಗೆ ಬಿದ್ದರೆ ನನ್ನ ಜೀವ ಹೋದರೂ ಹಿಂಜರಿಯುವುದಿಲ್ಲ. ಈ ಜಲದಂಕ ಮಲ್ಲ ಅರ್ಜುನ ಎಂಬುದನ್ನು ಮಾತ್ರ ಮರೆಯಬೇಡ. ಅರ್ಜುನ, ಸಮಾಧಾನ ಮಾಡ್ಕೊಳಪ್ಪ, ಸಮಾಧಾನ ಮಾಡ್ಕೋ. ಲೇ ಸಾವುಕಾರ, ಮುತ್ತಿನಂತ ಮಾತು ಹೇಳುವೆ ಕೇಳು. ನೀ ಕೊಡುವ ಹಣ ನನ್ನ ಹೊಲದಲ್ಲಿ ಬೆಳೆಯುವ ಕರಿಕಿ ಪತ್ರಿಗೆ ಸಮಾನ. ಲೇ ಕುಲಕರ್ಣಿ, ಒಂದು ಮಾತು ಹೇಳುತ್ತೇನೆ ಕೇಳು. ನೀನು ಹಾಗೂ ನಿನ್ನ ಸಾಹುಕಾರನಿಗೂ ಮತ್ತೊಂದು ಮಾತು ಹೇಳುತ್ತೇನೆ ಕೇಳು. ಲೇ, ನೀವೇನಾದರೂ ಮತ್ತೊಂದು ಸಾರಿ ನನ್ನ ಭೂತಾಯಿ ವಿಷಯಕ್ಕೇನಾದರೂ ಬಂದಿದ್ದೆ ಆದ್ರೆ, ಲೇ ಮಕ್ಕಳ, ಇದೇ ಮಣ್ಣಲ್ಲಿ ಮಣ್ಣಾಗಿಸಿ ಬಿಡುತ್ತೇನೆ. ಹುಷಾರ್. ಎಂತ ಮಾತು ಮಾತಾಡಿ ಹೋದ್ರಿ. ಅವನು ಬಡ್ಡಿ ಮಗ ಮಣ್ಣಾಗ ಮುಚ್ಚಿ ಬಿಡ್ತಾನಂತ. ನಮ್ಮನ್ನ ಮಣ್ಣಾಗ, ಮಣ್ಣಾಗೆ ನಾವು ಕುಡುಂಬ ಕಾಣಕತ್ತೇವೇನ್ರಿ ಸೌಕರ್ಯ? ಹೇ ಕುಲಕರ್ಣಿ, ಮುಚ್ಚೋ ಬಾಯಿ. ಅರ್ಜುನ, ಒಂದು ಕೌರವರು ಪಾಂಡವರು ರಣಭೂಮಿಯಲ್ಲಿ ಸೇಡಿಗಾಗಿ ಮಣ್ಣು ಮುಕ್ಕಿದರು. ಅಂದಾಗ ಈರಣ್ಯ ಕಸುಪು ತನ್ನ ಸೋದರನ ಸಾವಿಗಾಗಿ ದೇವತೆಗಳನ್ನು ಬಲಿ ತೆಗೆದುಕೊಳ್ಳುತ್ತಿದ್ದವನು ನರಸಿಂಹನ ಕೈಯಲ್ಲಿ ಹತನಾಗಲಿಲ್ಲವೇ? ಅಂದಾಗ ಇದೇ ಸಮಯ ನೋಡಿ ನಿನ್ನ ಮನೆತನವನ್ನು ಸರ್ವನಾಶ ಮಾಡುವವರೆಗೂ ನನಗೆ ಸಮಾಧಾನವಿಲ್ಲ. ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ಕಣೋ ಈ ಜೈರಾಜ್. ವಿಲನ್ ಸೌಕರ್ಯ ಇದಕ್ಕೊಂದು ವ್ಯವಸ್ಥೆ ಮಾಡಿಬಿಡ ನಡ್ರಿ. ಯಾಕಂದ್ರ ಇಲ್ಲಿ ಕುಂತು ಕಿವಿಗಳು ಸರಿ ಇಲ್ಲ. ಅರ್ಜುನ ಮುಂದೆ ಹೇಳಿಬಿಡ್ತಾವ ಇವು.